ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಕೃಷ್ಣ. ನಾನು ಇವತ್ತೊಂದು ಪುಸ್ತಕದ ಬಗ್ಗೆ ಹೇಳಬೇಕು. ಅದೊಂದು ಕವನ ಸಂಕಲನ. ಇಲ್ಲಿರೋ ಪ್ರತಿಯೊಂದು ಕವನಗಳು ತೀರಾ ವಿಶೇಷವಾಗಿದ್ದು ಮನಸ್ಸಿಗೆ ತುಂಬಾ ಹತ್ರ ಆಗ್ಬಿಡ್ತವೆ. ಯಾವ್ದಪ್ಪ ಪುಸ್ತಕ, ಅದನ್ನ ಬರ್ದಿರೋರು ಯಾರು, ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿನ ಕವನಗಳನ್ನು ಓದ್ತಾ ಇದ್ರೆ ಇದು ಲೇಖಕರ ಪ್ರಥಮ ಕೃತಿ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿದೆ ಕವನಗಳು. ತಮ್ಮ ಜೀವನದ ಅನುಭವಗಳನ್ನು ತಮ್ಮ ಕವನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಈ ಕವಿಗಳು. ಆ ಕವಿಗಳ ಹೆಸರು ವೆಂಕಟೇಶ ಪಿ ಮರಕಮದಿನ್ನಿ ಅಂತ. ಇವರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮರಕಮದಿನ್ನಿ ಅವರು. ಅವರ ಪುಸ್ತಕ ಪಡಸಾಲಿ. ಇದರ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಪುಸ್ತಕಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರೋತ್ಸಾಹಧನ ಕೂಡ ಸಿಕ್ಕಿದೆ. ಈ ಕವನ ಸಂಕಲನದಲ್ಲಿ ಒಟ್ಟಿಗೆ 42 ಕವನಗಳಿವೆ. ಸೊ ಇದರಲ್ಲಿ ನಂಗೆ ಇಷ್ಟವಾದ ಒಂದು 3-4 ಕವನಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಟ್ರೈ ಮಾಡ್ತೇನೆ, ಕೇಳಿ. ಒಂದು ಕವಿತೆಯಲ್ಲಿ ಕವಿಗಳು ಏನಕ್ಕೆ ಕವಿತೆ ಬರಿಬೇಕು, ಯಾವ ತರಹದ ಕವಿತೆ ಬರಿಬೇಕು ಅಂತ ಹೇಳ್ತಾರೆ. ಆ ಕವಿತೆ ಹೆಸರು ನನ್ನದೆಂತ ಕವಿತೆ. ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ, ಬಾಂಧವ್ಯ ಗಂಪಿನ ಭಾವೈಕ್ಯ ಗುಂಪಿನ ಒಲವ ಹೆಚ್ಚಿಸಲು ಬರೆಯುತ್ತೇನೆ ನಾನು ಚೆಲುವ ಕವಿತೆ. ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ, ಬಿದ್ದವರ ನೋವಲ್ಲಿ ಪಾಲು ಬಯಸುವ, ಇದ್ದವರು ಆರಲ್ಲಿ ದಯೆಯ ಶಾಲು ಉಡಿಸುವ, ಆಂತರ್ಯದ ಆವರಣವ ಶುಚಿಗೊಳಿಸಲು, ಔದಾರ್ಯದ ತೋರಣವ ಮನೆಗೆ ಹಾಕಲು ಬರೆಯುತ್ತೇನೆ ನಾನು ಜಗದ ಕವಿತೆ. ಜಡವಾಗಿರುವವರನ್ನು ದೃಢಗೊಳಿಸಿ, ಬಡವಾಗಿರುವನು ಬುಡಗಟ್ಟಿಗೊಳಿಸಿ, ಪ್ರೀತಿ ವಾತ್ಸಲ್ಯವ ಮಡುಗಟ್ಟಿ ನಿಲ್ಲಿಸಿ, ದ್ವೇಷ ಅಸೂಯೆಯ ಹೊರಗಟ್ಟಿ ಕಳಿಸಿ ಬರೆಯುತ್ತೇನೆ ನಾನು ಯುಗದ ಕವಿತೆ. ವೆಂಪಿಮ ಅವ್ರು ಹೇಳ್ತಾರೆ, ನಾನು ಬರೆದ್ರೆ ಅದು ಜಗಕ್ಕೆಲ್ಲ ಒಂದು ಮಾದರಿ ಆಗಬೇಕು, ಅದು ಯುಗದ ಸಂದೇಶ ಆಗ್ಬೇಕು, ಅಂತಹ ಕವಿತೆ ಬರೀತಾನೆ ಅಂತ. ಸೊ ಈ ಕವಿತೆಯಲ್ಲಿ ಕವಿ ಯಾವ ತರದ ಕವಿತೆ ಬರೀಬೇಕು, ಯಾಕೆ ಬರೀಬೇಕು ಅಂತ ಹೇಳ್ತಾರೆ. ಸೊ ಅಸಲಿಗೆ ಕವಿ ಅಂದ್ರೆ ಯಾರು, ಬನ್ನಿ ವೆಂಪಿಮ ಅವರ ಸಾಲಲ್ಲಿ ಕೇಳೋಣ. ಕವಿ ಪವಡಿಸಿ ಪದಗಳ ದಾಳ, ಓದುಗನಿಗೆ ಹಾಕುತ್ತಿದ್ದಾನೆ ಗಾಳ. ಒಂದು ಅಕ್ಷರ 100 ಭಾವ, ಸಂಜೀವಿನಿ ಶಬ್ದಗಳಿಗೆ ನೀಡಿ ಜೀವ. ಶಿಲ್ಪಿಯಂತೆ ಕಾವ್ಯ ದೇವತೆಯ ಮೂರ್ತಿ ಕಟೆಯುವವನು ಕವಿ. ತೊಟ್ಟುಕೊಂಡು ಮೈಮನದ ಸುತ್ತಲೂ ಜ್ಞಾನಾನುಭಾವಗಳ ಕಾವಿ. ಗಳಿಗೆಗೊಂದು ಭಾವ ಸೆಳೆಯಿಸುವ, ತೋಡಿ ತೋಡಿ ಬದುಕಿನೊರತೆ, ಕಟ್ಟಿಕೊಡುವ ರಸಾನುಭವದ ಮನೆ, ತೋರದಂತೆ ಕುಂದು ಕೊರತೆ. ಸೊ ಕವಿಯು ಕೂಡ ಶಿಲ್ಪಿಯೇ. ಸೊ ಶಿಲ್ಪಿ ದೇವರ ಮೂರ್ತಿಗಳನ್ನು ಕೆತ್ತಿದರೆ, ಕವಿ ಕಾವ್ಯ ದೇವತೆಯ ಸುಂದರ ಮೂರ್ತಿಯನ್ನು ಕೆತ್ತುತ್ತಾನಂತೆ. ಎಂತಹ ಅದ್ಭುತ ವಿವರಣೆ. ನಾವು ಕರುನಾಡಿಗೆ, ಕನ್ನಡ ತಾಯಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಸಾಲದು, ದಿನವೂ ಅವಳನ್ನು ನೆನೆಸ್ಕೊತಾನೆ ಇರಬೇಕು. ಕವಿಗಳು ತಮ್ಮ ಒಂದು ಕವನವನ್ನು ಆ ಕನ್ನಡ ತಾಯಿಗೆ ಅರ್ಪಿಸಿದ್ದಾರೆ. ಹೆಸರು ಕನ್ನಡ ತಾಯಿಗೆ. ಯಾವ ರಾಗದಲ್ಲಿ ಹಾಡಲಿ ತಾಯೇ ನಿನ್ನ ಮೇಲೆ ಬರೆದ ಈ ಕವನ, ಎಷ್ಟು ವೇಗದಲ್ಲಿ ಓಡಲಿ ತಾಯೇ ನಿನ್ನ ಹಿರಿಮೆಯ ಸಮನಿಸಲಿ ದಿನ. ನೆನೆಯಬೇಕು ತಾಯೇ ದಿನವೂ ನಿನ್ನ, ನಾನು ನಡೆಯುವ ಹಾದಿಗುಂಟ, ತೊನೆದು ತೊನೆದು ಕುಡಿಸಿರುವೆ ತಾಯೇ ಅಕ್ಷರದ ಹಾಲ ಮಾಡಿಕೊಂಡು ನಿನ್ನ ಬಂಟ. ಯಾವ ಊರು ಯಾವ ಕೇರಿ ಸಮವು ನಿನ್ನ ಮಡಿಲ ಮಣ್ಣಿಗೆ, ಎಷ್ಟು ಬಿರುಕು ಎಷ್ಟು ಬಿಸಿಲು ಸುಳಿದರೂನು ನಿನ್ನ ಒಡಲು ತಣ್ಣಗೆ. ಹೌದಲ್ವಾ, ನಮ್ಮ ಒಗ್ಗಟ್ಟನ್ನು ಒಡೆಯಲು ಹೊರಗಿನ ಶಕ್ತಿಗಳು ಎಷ್ಟೇ ಟ್ರೈ ಮಾಡಿದ್ರು ಈಗ್ಲೂ ಕರ್ನಾಟಕ ಶಾಂತಿಯ ತೋಟ. ಅದಕ್ಕೆ ಅಲ್ವಾ ಅಣ್ಣವ್ರು ಹೇಳಿರೋದು, ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ, ಏನೇನೋ ಕಂಡ ಮೇಲೂ ನಮ್ಮ ಊರೇ ನಮಗೆ ಮೇಲು ಅಂತ. ನಾವು ಎಷ್ಟೋ ಸರ್ತಿ ಯಾರಿಗೋ ಏನನ್ನೋ ಹೇಳ್ಬೇಕು ಅಂತ ಅನ್ಕೊಂಡಿರ್ತೇವೆ, ಮನ ಬಿಚ್ಚಿ ಮಾತಾಡ್ಬೇಕು ಅಂತಾನೂ ಅನ್ಕೊಂಡಿರ್ತೇವೆ. ಆದ್ರೆ ಕೆಲವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಅದು ಸಾಧ್ಯ ಆಗೋದಿಲ್ಲ. ಇದ್ರ ಬಗ್ಗೆ ವೆಂಪಿಮ ಅವರು ಒಂದು ಕವನ ಬರೆದಿದ್ದಾರೆ, ಕೇಳೋಣ ಬನ್ನಿ. ಅವ್ವ ಏನನ್ನೋ ಹೇಳಬೇಕು ಅಂದ್ಕೊಂಡಿದ್ಲು, ನಾನೇನೋ ಮಹತ್ತರ ಕೆಲಸದಲ್ಲಿರಬೇಕು ಅಂದುಕೊಂಡು ಸುಮ್ಮನಾದಳು. ಗೆಳತಿಯೊಬ್ಬಳು ತನ್ನ ದಿನಚರಿಯಲ್ಲಿ ಅವಳಿಗಾದ ಸಂತಸವೊಂದನ್ನು ನನ್ನ ಮುಂದೆ ಅರುಹಬೇಕು ಅಂದುಕೊಂಡಿದ್ದಳೋ ಏನೋ, ನನ್ನ ಕಣ್ಗಳು ಉತ್ತರಿಸಲು ಎದುರಾಗಲೇ ಇಲ್ಲ. ಗೆಳೆಯನೊಬ್ಬ ಚಹಾದ ಮಾತಿಗೆಂದು ಕರೆದ, ತನ್ನ ಟೈಪ್ ಮಣಿಯಲ್ಲಿ ಇನ್ನಾರಿಗೂ ಟೀ ಆಯ್ತಾ ಎಂದು ರವಾನಿಸಿದ. ಅಂದೇಕೋ ಎಕ್ಸ್ಟ್ರಾ ಸಕ್ಕರೆ ಹೇಳಿದ ಚಹಾವು ಸಪ್ಪಗೆ ಅನಿಸಿತು.
ಇಲ್ಲಿ ನೀವು ಗಮನಿಸಿರ್ಬೋದು, ಟೈಪ್ ಮಣಿ. ಟೈಪ್ ಮಣಿ ಅಂದ್ರೆ ಕೀಬೋರ್ಡ್ ಅಂತ ಅರ್ಥ. ಎಷ್ಟು ಚೆನ್ನಾಗಿ ಒಂದು ಇಂಗ್ಲಿಷ್ ಪದವನ್ನು ಕನ್ನಡೀಕರಣ ಮಾಡಿದ್ದಾರೆ ನೋಡಿ. ತಾನು ಪ್ರೀತಿಸಿದ ಹುಡುಗಿಯನ್ನು ಒಬ್ಬೊಬ್ಬರು ಒಂದೊಂದ್ ತರ ವರ್ಣಿಸ್ತಾರೆ. ಕೆಲವರಿಗೆ ಅವಳು ತಾಯಿ ಹಾಗೆ ಕಂಡರೆ, ಇನ್ನು ಕೆಲವರಿಗೆ ಅವಳು ದೇವತೆ. ವೆಂಪಿಮ ಅವರಿಗೆ ಅವಳು ಎಂದರೆ ಯಾರು ಕೇಳೋಣ ಬನ್ನಿ. ಕವಿತೆಯ ಹೆಸರು ಅವಳು. ಅವಳು ಭೋರ್ಗರೆವ ಕಡಲೂ ಅಲ್ಲ, ದುಮ್ಮಿಕ್ಕುವ ಜಲಪಾತವೂ ಅಲ್ಲ. ಅವಳು ಪ್ರೇಮ ಗೊಳದಿಂದ ಉಗಮಿಸಿ ಹರಿವ ಪ್ರಶಾಂತ ತೊರೆ. ಅವಳು ಬಡಿದರೆ ಊರಿಗೆ ಕೇಳುವ ಗುಡುಗೂ ಅಲ್ಲ, ಗ್ರಹತಾರೆ ಉಲ್ಕೆಗಳ ಡಿಕ್ಕಿಯ ಸದ್ದೂ ಅಲ್ಲ. ಅವಳು ಎಲ್ಲರನ್ನು ಬಿಟ್ಟು ನನಗೆ ಮಾತ್ರ ಕೇಳುವ ಪಿಳ್ಳಂಗೋವಿ ಕರೆ. ಇಲ್ಲಿ ಇಂತಹದೇ ಹಲವಾರು ಕವಿತೆಗಳಿವೆ. ಬಾಲ್ಯದ ಸವಿಯನ್ನು, ಹಳ್ಳಿಯ ಘಮಲನ್ನು, ವಿಜ್ಞಾನದ ಮೆಲುಕನ್ನು ಎಲ್ಲವನ್ನೊಂದು ಕಾವ್ಯದ ಅಡಿಪಾಯದಲ್ಲಿ ನಾವಿಲ್ಲಿ ಕಾಣಬಹುದು. ಹೇಳ್ತಾ ಹೋದ್ರೆ ಇಡೀ ದಿನ ಬೇಕಾಗ್ಬೋದು. ನೀವು ಕೇಳ್ತಾನೆ ಕೂರ್ಬೋದು. ಎಲ್ಲರೂ ಈ ಪುಸ್ತಕವನ್ನು ಓದಿ, ಈ ಪುಸ್ತಕವನ್ನು ಹೇಗೆ ಕೊಂಡುಕೊಳ್ಳಬಹುದು ಎಂಬುದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತಾನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.